ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರಮಾ, ಅರೆ ಏನ್ ಮಾಡ್ತಾ ಇದೀಯರಮ್ಮ? ಬನ್ನಿ ಅಣ್ಣ, ನೋಡ್ಬನ್ನಿ, ಇನ್ನೊಂದು ಹೊಸ ನಾಟಕ ಶುರುವಾಗಿದೆ. ಅಯ್ಯೋ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತಪ್ಪ. ಇವ್ರ ನಾಟಕ ನೋಡಿ ನೋಡಿ ನಾಟಕದ ಕಂಪ್ನಿಯವರು ನಾಚ್ಕೋಬೇಕು. ಇಲ್ಲ ಇಲ್ಲ, ಓದು ಬರಹ ಕಲ್ತಿರೋ ಕುಟುಂಬದವರು ಇವರು, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಗಂಡ ಓದಕ್ಕೆ ಮನೇಲಿ ಸೀಮೆಣ್ಣೆ ಇಲ್ಲ, ಅದಕ್ಕೆ ಈ ನಾಟಕ. ಸೀಮೆಣ್ಣೆ ನಾನ್ ಕೊಡ್ತೀನ್ರಮ್ಮ. ಬೇಡ ಅಮ್ಮ, ಇವತ್ ಯಾರ ಹತ್ರನೂ ಏನೂ ಕೇಳಲ್ಲ. ಆದ್ರೆ ಇವ್ರು ಓದ್ತಾರೆ. ಇನ್ನೂ ಸ್ವಲ್ಪ ಕಟ್ಕೆ ತರ್ತೀನಿ. ರಮಾ, ನಿಂತ್ಕೋ. ತಡೆದ್ರೆ ನನ್ ಮೇಲೆ ಆಣೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ. ಇವತ್ತು ರಮಾನ್ನ ಇನ್ನಷ್ಟು ಗಟ್ಟಿ ಮಾಡಿದ್ದೀರಾ. ಯಾರ ಸಹಾಯನೂ ಬೇಡ ಅನ್ನೋ ಅಷ್ಟು. ಇನ್ನು ಅವಳಿ ಹಠ ಇನ್ಮೇಲೆ ಅಭ್ಯಾಸ ಆಗೋಗುತ್ತೆ. ನೀವು ಓದಿ. ಇದು ರಾತ್ರಿ ಎಲ್ಲ ಉರಿಯುತ್ತೆ, ಬೆಳಕು ಕೊಡುತ್ತೆ. ಹೋಗ್ ಭೀಮಾ, ಪುಸ್ತಕ ತಗೊಂಡ್ ಬಾ. ನೀನು ಪುಣ್ಯ ಮಾಡಿದೀಯ ರಮಾ ಅಂತ ಹೆಂಡ್ತಿನ ಪಡೆಯಕ್ಕೆ. ಹೋಗು. ಏನ್ ಜಿಜಬಾಯ್, ನಡಿ ಮನೆಗೆ, ಎಣ್ಣೆ ಉಳಿಸ್ಕೋ. ನಡೀರಪ್ಪ, ನಾವು ಮಲ್ಕೊಳ್ಳೋಣ. ಇವ್ರುಗಳ ನಾಟಕ ನೋಡ್ಕೊಂಡು ನಾವ್ಯಾಕೆ ನಮ್ಮ ನಿದ್ರೆ ಹಾಳು ಮಾಡ್ಕೋಬೇಕು? ಅದು ಸರಿನೇ ನಂಜುಂಡಣ್ಣ, ನಡೀರಿ. ಥ್ಯಾಂಕ್ ಯು ರಮಾ. ನೀವು ಓದಿ. ಜಗ ಹೇಳಿದೆ ಜೈ ಭೀಮರ. ಸರ್, ರಾತ್ರಿ ಇಡೀ ಓದಿ ಪುಸ್ತಕ ಮುಗಿಸಿದ್ದೀನಿ ನಾನು. ಗುಡ್. ಭೀಮರಾವ್, ಸ್ವಲ್ಪ ಹೊತ್ತಲ್ಲಿ ಕೂತಿರೋ,
ನಾನು ಮಾತಾಡ್ತೀನಿ. ಆಗ್ಲಿ. ಸಾಹೇಬ್ರೆ, ಏನ್ ಸೇವೆ ಆಗ್ಬೇಕಿತ್ತು? ರಾಮ್ಜಿ ಎಲ್ಲಿದ್ದಾನೆ? ರಾಮ್ಜಿನ? ರಾಮ್ಜಿ ಏನಾದ್ರೂ ತಪ್ಪು ಗಿಪ್ ಮಾಡಿದ್ನಾ? ಗೊತ್ತು, ಏನಾದ್ರೂ ಪಕ್ಕಾ ಮಾಡಿರ್ತಾನೆ. ಅಪ್ಪ ಮಗ ಇಬ್ರು ಏನಾದ್ರೂ ತಪ್ಪು ಗಿಪ್. ರಾಮ್ಜಿ ಎಲ್ಲಿದ್ದಾನೆ? ನಾನೇ ರಾಮ್ಜಿ, ಹೇಳಿ. ನೀನೇನಾ ರಾಮ್ಜಿ? ನೀನೇ ತಾನೇ ನನ್ನ ಜೀವ ಉಳಿಸಿದ್ದು? ನನ್ನ ಚಾಲಕ ಹೇಳ್ದ, ಒಬ್ಬ ಕೆಳವರ್ಗದವನು ನನ್ನ ಕಾಪಾಡಕ್ಕೆ ನನ್ನನ್ನು ಮುಟ್ಟಿ ಕರ್ಕೊಂಡು ಹೋದ ಅಂತ. ಆದರೂ ಪರವಾಗಿಲ್ಲ, ತಗೋ, ನನ್ನ ಜೀವ ಉಳಿಸಿದ್ದಕ್ಕೆ ನಿನಗೀ ಬಹುಮಾನ. ಏನಾಯ್ತು? ಕಮ್ಮಿ ಆಯ್ತಾ? ಈ ದುಡ್ಡೆಲ್ಲ ಬೇಡ ನನಗೆ. ಕ್ಷಮಿಸಿ ಸಾಹೇಬ್ರೆ, ಆದ್ರೆ ಈ ದುಡ್ಡೆಲ್ಲ ಬೇಡ ನನಗೆ. ಮತ್ತೇನ್ ಬೇಕು? ಒಂದು ವೇಳೆ ನಿಮಗೇನಾದ್ರೂ ಕೊಡಬೇಕು ಅಂತಿದ್ರೆ ಒಂದು ಕೆಲಸ ಕೊಡಿ ಸಾಕು. ನೀನೊಬ್ಬ ರಿಟೈರ್ಡ್ ಸುಬೇದಾರ್ ಅಂತ ತಿಳ್ಕೊಂಡೇ ಬಂದಿರೋದು ನಾನು. ನಂದು ಬಿಲ್ಡಿಂಗ್ ನಿರ್ಮಾಣ ಮಾಡೋ ವ್ಯವಹಾರ ಇದೆ. ನೀನು ಬೇಕಾದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಬಹುದು. ಮಾಡ್ತೀಯಾ? ಸಾಹೇಬ್ರೆ, ಖಂಡಿತ ಮಾಡ್ತೀನಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ಸರಿ, ಹಾಗಾದ್ರೆ ನಾಳೆ ಬಂದು ಭೇಟಿ ಮಾಡು. ಹಾ, ಖಂಡಿತ. ಭೀಮರಾವ್, ಸಾರಿ ಸರ್, ಅದು ಸ್ವಲ್ಪ ನಿದ್ದೆ ಬಂತು. ಸಾರಿ. ತೊಂದರೆ ಇಲ್ಲ, ಮನೆಗೆ ಹೋಗಿ ಮಲಗು. ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಹೀಗೆಲ್ಲ ಮಲ್ಕೋಬಾರ್ದಿತ್ತು. ಆದರೆ ನನಗೆ ಕೆಲಸ ಬೇಕು ಸರ್. ನಾನು ಇಡೀ ಪುಸ್ತಕ ಓದಿದ್ದೀನಿ, ಮುಂದೇನು ಮಾಡಲಿ ಅಂತ ಹೇಳಿ. ನೀನು ಇಡೀ ರಾತ್ರಿ ಪುಸ್ತಕ ಓದಿದ್ಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು ಅಷ್ಟೇ. ನೀನು ಈ ಪುಸ್ತಕ ಓದಿದ್ಯಾ ಅಂತ ನೀನಲ್ಲಿ ಕೂತು ತೂಕಡಿಸೋದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಈಗ ನಾನು ಈ ಪುಸ್ತಕದಿಂದ ನಿನಗೆ ಯಾವ ಪ್ರಶ್ನೆನೂ ಕೇಳಲ್ಲ. ಯಾರೇ ಆಗಲಿ, ಒಂದು ಸಲ ಓದಿದ ಮಾತ್ರಕ್ಕೆ ಎಲ್ಲನೂ ಜ್ಞಾಪಕ ಇಟ್ಕೊಳ್ಳೋದಕ್ಕಾಗಲ್ಲ. ನಿನ್ನಲ್ಲಿ ಹೋರಾಡಬೇಕು ಅನ್ನೋ ಕಿಚ್ಚು ಎಷ್ಟಿದೆ ಅಂತ ನೋಡಬೇಕಿತ್ತು.
ಬ್ಯಾರಿಸ್ಟರ್ ಆದವನು ನ್ಯಾಯಕ್ಕೋಸ್ಕರ ಹೋರಾಡಬೇಕು. ಈ ಹೋರಾಟ ನಮ್ಮಿಂದ ಬಹಳ ತಾಳ್ಮೆ ಮತ್ತು ಪರಿಶ್ರಮನ ಕೇಳುತ್ತೆ. ಹೋಗು, ನಿನ್ನ ಕೆಲಸ ಪಕ್ಕ ಆಯ್ತು. ಧನ್ಯವಾದ, ಧನ್ಯವಾದ ಸರ್. ನಾಳೆಯಿಂದ ಬೇಗ ಬಾ. ಆಗ್ಲಿ. ಜಜಬಾಯ್, ಸ್ವಲ್ಪ ನೀರು ಕೊಡು ಕುಡಿಯಕ್ಕೆ. ಒಂದೊಳ್ಳೆ ಸುದ್ದಿ ಇದೆ. ಏನು ಒಳ್ಳೆ ಸುದ್ದಿ ರಾಮ್ಜಿ? ಹೇಳ್ತೀನಿ. ಮೀರಾ, ನನಗೆ ಕೆಲಸ ಸಿಕ್ಕಿದೆ. ನಾನು ಜೀವ ಉಳಿಸಿದ ಸಾಹೇಬ್ರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಟ್ಟಿದ್ದಾರೆ. ಒಳ್ಳೇದಾಯ್ತು. ಇದು ನಿಜವಾಗ್ಲೂ ಒಳ್ಳೆ ಸುದ್ದಿನೇ. ರಾಮ್ಜಿ, ಇನ್ಮೇಲೆ ಕೆಲ್ಸಕ್ಕೋಸ್ಕರ ಬೀದಿ ಬೀದಿ ಅಲಿಯೋ ಹಾಗಿಲ್ಲ. ಹೌದು ಮೀರಾ, ಇನ್ನೊಂದು ಸ್ವಲ್ಪ ಹಣ ಸಿಕ್ಕಿದ್ರೆ ಅದು ಪೆನ್ಷನ್ ದುಡ್ಡು ಹೇಗಿದ್ರೂ ಇದೆ, ಅದಕ್ಕೆ ಈ ದುಡ್ಡನ್ನು ಸೇರಿಸ್ಕೊಂಡ್ರಾಯ್ತು. ನನ್ಗೊಂದು ಯೋಚನೆ ಬರ್ತಿದೆ. ಪಕ್ಕದಲ್ಲೇ ಗಜಾನನ ಇದಾನಲ್ಲ, ಅವನ ಹತ್ರ ಖಾತೆ ತೆರೆಯೋಣ. ಎಲ್ರೂ ಹೇಳ್ತಿರ್ತಾರೆ ಅವನು ಜನರಿಂದ ದುಡ್ಡು ಜಮಾ ಮಾಡ್ಕೋತಾನಂತೆ. ನಮ್ ದುಡ್ಡಲ್ಲಿ ವ್ಯಾಪಾರ, ಆಮೇಲೆ ಬಡ್ಡಿ ಸಮೇತ ನಮಗ್ ವಾಪಸ್ ಮಾಡ್ತಾನಂತೆ. ಒಳ್ಳೆ ಉಪಾಯ ಅನ್ಸುತ್ತೆ. ಪೆನ್ಷನ್ ದುಡ್ಡನ್ನ ಗಜಾನನ ಹತ್ರ ಕೊಡ್ತೀನಿ. ಮತ್ತೆ ನಿಮ್ ಕೆಲ್ಸದ ದುಡ್ಡಲ್ಲಿ ಮನೆ ನಡೆಸ್ಕೊಂಡು ಹೋಗ್ಬಹುದು. ಅರ್ಥ ಆಗುತ್ತೆ ಬಿಡಿ ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ. ಆದ್ರೆ ಈ ಸಲ ನೀವೇನೇ ಹೇಳಿದ್ರು, ಬೈದ್ರು, ಕಿರ್ಚಾಡಿದ್ರು ಸರಿ, ನಂಗ್ ಮಾತ್ರ ಏನೂ ಅನ್ಸಲ್ಲ. ಭೀಮಾ ರಮನ್ಗೋಸ್ಕರ ನೀವು ದುಡ್ಡು ಖರ್ಚು ಮಾಡೋದನ್ನ ನಾನು ಮೊದಲೇ ಬೇಡ ಅಂದಿದ್ದೀನಿ. ಈಗ ಆನಂದನ್ಗೂ ಕೊಡೋ ಹಾಗಿಲ್ಲ ಅಂತಿದ್ದೀನಿ. ಬಿಡಿ, ಲಕ್ಷ್ಮಿ ಆ ರಮನ್ ಜೊತೆ ಕೆಲಸ ಹುಡ್ಕೊಂಡು ಹೋಗಿದ್ದಾಳಲ್ಲ, ಸಂಪಾದನೆ ಮಾಡ್ಕೊಂಡು ಗಂಡ ನೋಡ್ಕೋತಾಳೆ. ಬಿಡಿ, ನಮ್ಗ್ಯಾಕವೆಲ್ಲ. ನೋಡಿ, ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡೋಕ್ಕೂ ಆಗಲ್ಲ, ನಿಮ್ಗೂ ಮಾಡಕ್ ಬಿಡಲ್ಲ. ಸರಿ ಇದೆ, ನೀನ್ ಹೇಳೋದು ಸರಿಯಾಗಿದೆ. ಜೀಜಾಬಾಯಿ, ನೀನಿಂದ ಇನ್ನೇನ್ ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಅದು ಒಳ್ಳೇದೇ ಅಕ್ಕ, ನಿರೀಕ್ಷೆ ಇಟ್ಕೋಬೇಡಿ. ಅದ್ ಹೇಗ್ ಅವ್ರವ್ರ ಖರ್ಚು ಅವ್ರವರೇ ನೋಡ್ಕೋತಾರೆ ಅಂತ ನಾನು ನೋಡ್ತೀನಿ. ರಾಮ್ಜಿ, ಒಂದು ಒಳ್ಳೆ ಸುದ್ದಿ ಇದೆ. ಏನು? ಭೀಮಂಗೂ ಕೆಲಸ ಸಿಕ್ತು. ಪುರಂಜನ, ಎಂತ ಒಳ್ಳೆ ಸುದ್ದಿ ಕೊಟ್ಟೆ ನೀನು. ಹಾ, ನಮ್ ಭೀಮನ್ ಹೇಗ್ ಕೆಲ್ಸ ಕೊಡದೆ ಇರ್ತಾರೆ? ಭೀಮನ್ ಅರ್ಹತೆಗೆ ಬ್ಯಾರಿಸ್ಟರ್ ಹೇಗ್ ಕೆಲ್ಸ ಕೊಡಲ್ಲ ಅಂತ ಹೇಳ್ತಾರೆ? ಬ್ಯಾರಿಸ್ಟರ್ ಅವ್ರಿಗೂ ಮಾತಲ್ಲೇ ಆಕಾಶ ತೋರಿಸಿರ್ತಾನೆ. ಮಾತಲ್ಲಿ ಮಂಟಪ ಕಟ್ಟೋದ್ರಲ್ಲಿ ನಿಸ್ಸೀಮ ಬಿಡಿ. ಜಿಜಾಬಾಯ್, ಯಾರನೋ ಮರಳು ಮಾಡಿ ಕೆಲಸ ಪಡೆದವನಲ್ಲ ಭೀಮಾ. ಅವನ ಯೋಗ್ಯತೆಗೆ ಮತ್ತು ಅವನ ಅರ್ಹತೆಗೆ ಸಿಕ್ಕಿರೋ ಕೆಲಸ ಇದು. ಕೆಲಸ ಸಿಗೋದ್ರಿಂದ ಏನೂ ಲಾಭ ಇಲ್ಲ. ಅದ್ ಎಷ್ಟು ದಿನ ಆ ಕೆಲಸ ಉಳ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿಂತಿರತ್ತೆ ಎಲ್ಲ. ಅದೆಷ್ಟು ದಿನ ಆದ್ರೂ ಇರ್ಲಿ, ನನ್ನ ಕೆಲಸನ ನಾನು ನಿಯತ್ತಾಗೆ ಮಾಡ್ತೀನಿ. ವಕೀಲ್ ಸಾಹೇಬ್ರು ನನ್ನನ್ನು ನಂಬಿ ನನಗೆ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ನೋಡು ಭೀಮಾ, ನೀನು ಸರಿಯಾದ ದಾರಿಲೇ ಇದೆಯಾ. ಹೀಗೆ ಮುಂದೆ ಬರಿ. ನಿನ್ನ ಮೇಲೆ ನನಗೆ ಹೆಮ್ಮೆ ಇದೆ. ಮತ್ತೆ ಹೊಸ ಕೆಲಸ ಸಿಕ್ಕಿರೋದಕ್ಕೆ ಅಭಿನಂದನೆಗಳು ಭೀಮಾ. ಧನ್ಯವಾದ ಅಪ್ಪ. ಭೀಮಾ, ಕೆಲ್ಸ ಸಿಕ್ಕಿರೋದಕ್ಕೆ ನಿನ್ಗೆ ಅಭಿನಂದನೆಗಳು. ಧನ್ಯವಾದ ಅತ್ತೆ. ಹೌದು ಭೀಮಾ, ನಿನಗೆ ಅಭಿನಂದನೆಗಳು. ನಮಗೂ ಕೆಲಸ ಸಿಕ್ತು. ಇದಂತೂ ಒಳ್ಳೆ ಸುದ್ದಿನೇ. ಎಲ್ಲಿ, ಯಾವ ಕೆಲಸ? ಯಾವ ಕೆಲಸ ಸಿಗತ್ತೆ? ಇವರಿಬ್ರಿಗೇನ್ ಬ್ಯಾರಿಸ್ಟರ್ ಕೆಲಸ ಕೊಡ್ತಾರಾ? ಒಂದು ಕಾರ್ಖಾನೆ ಇದೆ. ಮಸಾಲೆ ಪದಾರ್ಥಗಳನ್ನ ಹಡಗಲ್ಲಿ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿ ಮಸಾಲೆ ಪುಡಿ ಮಾಡೋ ಕೆಲಸ ಸಿಕ್ಕಿದೆ. ವಾ, ನಿಮ್ಮಿಬ್ರಿಗೂ ಅಭಿನಂದನೆಗಳು.
ಆದ್ರೆ ರಾಮ, ಕೆಳವರ್ಗದವ್ರು ಈ ಕೆಲಸ ಮಾಡೋದ್ರಿಂದ ಯಾರಿಗೂ ಏನೂ ತೊಂದರೆ ಇಲ್ಲ ಅಲ್ವಾ? ಇಲ್ಲ, ಅವ್ರು ಹೇಳಿದ್ರು ಕಾರ್ಖಾನೆ ಒಳಗ್ ಕೆಲಸ ಮಾಡೋದ್ರಿಂದ ಯಾರಿಗೂ ಗೊತ್ತಾಗಲ್ಲ ಅಂತ. ನೋಡಿದ್ರೆ ಇವ್ರ ಕಣ್ಣ ಮುಚ್ಚಾಲೆ ಆಟ, ಕದ್ದು ಮುಚ್ಚಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಎಲ್ರೂ ಮುಂದೆ ಇದ್ದಾಗ ಮಾತ್ರ ದೊಡ್ಡ ಸಾಚಗಳ ತರ ಆಡ್ತಾರೆ. ಮೀರಾ, ಬಿಡು, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಲಕ್ಷ್ಮಿ ರಮಾಗೂ ಇಬ್ಬರಿಗೂ ಕೆಲಸ ಸಿಕ್ಕಿದೆ. ಇದಕ್ಕಿಂತ ಒಳ್ಳೆ ಸುದ್ದಿ ಬೇಕಾ ನಮಗೆ? ಹೋಗ್ಲಿ ಬಿಡಿ, ಎಲ್ಲ ಒಳ್ಳೇದೇ ಆಯ್ತು. ಎಲ್ರಿಗೂ ಕೆಲ್ಸನೂ ಸಿಕ್ತು. ಹಾಗೇ ಜಿಜಾಬಾಯಿ, ನೀನು ದುಡ್ಡು ಕೂಡ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಒಂದ್ಸಲ ನೋಡ್ತೀನಿ ಆ ವ್ಯಕ್ತಿನ. ಎಲ್ಲ ದುಡ್ಡನ್ನು ಕೂಡ ಹಾಕೋಣ. ಬೇಕಿದ್ರೆ ಹಾಲಿಗೆ ಅಂತ ಇಟ್ಟಿರೋ ದುಡ್ಡನ್ನ, ರಾತ್ರಿ ನಾನು ತಗೊಳ್ಳೋ ಔಷಧಿ ದುಡ್ಡನ್ನು ಕೊಡೋಣ, ಎಲ್ಲಾನು. ಈ ಭೀಮ್ರಾವ್ಗೆ ಏನ್ ಮಾಡೋದು ಏನು ತೋಚ್ತಾನೆ ಇಲ್ಲ. ವಿದ್ಯಾರ್ಥಿ ವೇತನನೂ ಸಿಕ್ತು, ಬ್ಯಾರಿಸ್ಟರ್ ಕಚೇರಿಯಲ್ಲಿ ಕೆಲಸ ಸಿಕ್ಕಿದೆ. ಅವನ್ ತಂದೆಗೆ, ಅವನ ಹೆಂಡತಿಗೆ, ಅವನ ಅತ್ತಿಗೆಗೆ ಎಲ್ರಿಗೂ ಕೆಲಸ ಸಿಕ್ಕಿದೆ. ಅಂದ್ರೆ ಭೀಮ್ರಾವ್ ಜೀವನದಲ್ಲಿ ನೆಮ್ಮದಿ ಮನೆ ಮಾಡಿದೆ ಅಂತಾಯ್ತು. ಇದು ಹೇಗ್ ಸಾಧ್ಯ? ಭೀಮ್ರಾವ್ ಜೀವನದಲ್ಲಿ ನೆಮ್ಮದಿನ? ಭೀಮ್ರಾವ್ ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡಲ್ಲ, ನಾನ್ ಖಂಡಿತ ಬಿಡಲ್ಲ. ಏನಾದ್ರೂ ಉಪಾಯ ಮಾಡಲೇಬೇಕು. ಆದ್ರೆ ಏನ್ ಮಾಡೋದು?